ನಮಸ್ಕಾರ. ಈ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಹಂಚಿನ ಮನೆಯ ಒಳಬದಿಯಿಂದ ಮೇಲೆ ನೋಡಿದಾಗ ನಮಗೇನು ಹಂಚು, ರೀಪು, ಪಕಾಸೆ ಇದೆಲ್ಲ ಕಾಣುತ್ತೆ. ಅದು ಕಾಣದ ಹಾಗೆ ಒಂದು PVC ಸೀಲಿಂಗನ್ನು ಮಾಡುವುದು ಹೇಗೆ ಅನ್ನೋದನ್ನು ತೋರಿಸ್ಕೊಡುವಂಥ ವಿಡಿಯೋ. ಈ ಸೀಲಿಂಗ್ ಮಾಡುವಾಗ 4 ಕಡೆ 4 ಲೈಟ್ಗಳ ವೈರಿಂಗನ್ನು ನಾನಲ್ಲಿ ಮಾಡಿಟ್ಟಿದ್ದೇನೆ. ನೋಡಿ, 4 ಸ್ವಿಚ್ಚನ್ನು ನೋಡ್ತಾ ಇದ್ದೀರಾ. 4 ಸ್ವಿಚ್ಚಿಗೆ 4 ಲೈಟು ಸಪ್ರೇಟ್ ಬರುವ ಹಾಗೆ. ಕೆಲವರು ಏನು ಮಾಡ್ತಾರೆ, 4 ಲೈಟಿಗೂ ಒಂದೇ ಸ್ವಿಚ್ ಕೊಡ್ತಾರೆ. ಆದರೆ ಆ ಒಂದೇ ಸ್ವಿಚ್ಚಿಂದ 4 ಲೈಟು ಆಪರೇಟ್ ಆಗ್ತವೆ. ಯಾವುದಾದ್ರು ಆಫ್ ಮಾಡ್ಕೋಬೇಕು, ಆನ್ ಮಾಡಬೇಕು ಅಂದರೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ 4 ಲೈಟಿಗೆ 4 ಸ್ವಿಚ್ಚನ್ನು ಇಟ್ಟಿದ್ದೇನೆ. ಆ ಲೈಟಿನ ಸೌಂದರ್ಯ ಹೇಗೆ ಬರ್ತದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಫಸ್ಟು ವಾಟರ್ ಪ್ರೂಫ್ ಮಾಡ್ಕೊಳ್ತಾರೆ. ಈ ಹಂಚಿನ ಮನೆ ಆಗಿದ್ದರಿಂದ ಒಂದು ಕಡೆ 8 ಫೀಟು ಹೈಟ್ ನನಗೆ ಸೀಲಿಂಗ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಕಡೆ 8 ಫೀಟು, ಈ ಕಡೆ 8 ಫೀಟ್ ಮಾಡಿದ್ರೆ ಚಿಕ್ಕ ಗೂಡಾಗಿ ಕಾಣ್ತದೆ ಅಂತ ಹೇಳಿ ನಾನು ಸಹಜವಾಗಿ ಹಂಚಿನ ಮನೆ ಹೇಗೆ ಸ್ಲೋಪ್ ಇರ್ತದಲ್ಲ ಅದೇ ಥರ ಸೀಲಿಂಗನ್ನು ಕೂಡ ಸ್ಲೋಪ್ ಮಾಡುವ ರೀತಿಯಲ್ಲಿ ಒಂದು ಕಡೆ 8 ಫೀಟು, ಒಂದು ಕಡೆ 9.5 ಫೀಟಿನ ವಾಟರ್ ಲೈನನ್ನು ನಾವು ಮಾಡ್ಕೊಂಡ್ವಿ. ನೋಡಿರಿ, ನೀವು ಮಾರ್ಕ್ ನೋಡ್ತಾ ಇದ್ದೀರಲ್ಲ, 2 ಮಾರ್ಕ್ ನೋಡ್ತಾ ಇದ್ದೀರಾ, 2 ಮಾರ್ಕ್ ನೋಡ್ತಾ ಇದ್ದೀರಾ. ಅದರ ಮೇಲೇ ಪಕಾಸೆ ಬರುವಂಗೆ ಇದೆ. ಯಾಕಂದರೆ ಅಲ್ಲಿಂದ ಪಕಾಸೆಗೆ ಸಪೋರ್ಟ್ ಕೊಡ್ತಾರೆ. ಈ ಸೀಲಿಂಗಿನ ಪೂರ್ತಿ ಭಾರವನ್ನು ಗೋಡೆಗಳಿಗೇ ಬಿಟ್ಟು ಕೊಡೋದಿಲ್ಲ. ಗೋಡೆಗಳ ಸುತ್ತಲೂ ಸ್ಕ್ರೂ ಹಾಕಿ ಸೀಲಿಂಗನ್ನು ಅದಕ್ಕೆ ಫಿಟ್ ಮಾಡಿರ್ತಾರೆ. ಜೊತೆಗೆ ಮಧ್ಯದಲ್ಲಿ ಇಳಿದು ಬರಬಾರ್ದು, ಜೋಲು ಬೀಳಬಾರ್ದು ಅಂತ ಮೇಲಿನ ಪಕಾಸೆಯಿಂದ ಈ ಜಿಂಕ್ ಶೀಟನ್ನು ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಾರೆ. ನೋಡಿ, ಜಿಂಕ್ ಶೀಟನ್ನು ಇಲ್ಲಿ ಸ್ಕ್ರೂ ಮಾಡಿದ್ದಾರೆ. ಇದು ತುಂಬ ತೆಳ್ಳಗಿರುವಂಥ ಶೀಟು. ಆದರೆ ಸಾಧಾರಣವಾಗಿ ಇದಕ್ಕೆ ಜಂಗ್ ಬರೋದಿಲ್ಲ. 10-12 ವರ್ಷದವರೆಗೂ ಕೂಡ ಜಂಗ್ ಬರದೇ ಇರುವಂಥ ಲೋಹದಿಂದ ಇದನ್ನು ತಯಾರಿಸಿರ್ತಾರೆ. ಇದರಲ್ಲಿ C ಕ್ಲ್ಯಾಂಪು, L ಕ್ಲ್ಯಾಂಪು ಮತ್ತು ಮೇನ್ ಚಾನಲ್ ಅಂತ 2-3 ಥರ ಇರ್ತದೆ. ಇದನ್ನು ಸ್ಕ್ರೂ ಹಾಕಿ ಹೇಗೆ ಫಿಟ್ ಮಾಡಿ ಒಂದು ಬೇಸನ್ನು, ಒಂದು ಫೌಂಡೇಶನ್ ಅಂತ ಹೇಗೆ ಭೂಮಿ ಒಳಗಡೆ ಫೌಂಡೇಶನ್ ಅಂತ ಮಾಡ್ತಾರೋ ಹಾಗೆ ಸೀಲಿಂಗ್ ಮಾಡಲಿಕ್ಕೆ ಮೇಲ್ಗಡೆಗೆ ಗೋಡೆಗೆ ಸಂಬಂಧಪಟ್ಟಂತೆ ಒಂದು ಫೌಂಡೇಶನ್ ಅನ್ನೋದನ್ನು ಬೇಕು. ಆ ಫೌಂಡೇಶನಿನ ಚಾನಲನ್ನು ಇವರು ಮಾಡ್ಕೊಳ್ತಾ ಇದ್ದಾರೆ. ಇದು C ಚಾನಲನ್ನು ಇವರು ಒಳಗಡೆ ತರ್ತಾ ಇದ್ದಾರೆ. ಈಗ ನಾನು ನಿಮಗೆ ಉಳಿದ ಚಾನಲ್ಗಳು ಕೂಡ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಮೊದಲೇ ಹೇಳಿದ ಹಾಗೆ ಇದು ಜಿಂಕ್ ಶೀಟ್ ಚಾನಲ್ಗಳು. ಈ ಚಾನಲಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಚಾನಲ್ಗಳಿದ್ದಾವೆ. ತುಂಬ ವೆರೈಟಿ ಇದೆ. ಆದರೆ ತೀರಾ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಆವಾಗ ತೋರಿಸಿದ್ದು L ಕ್ಲ್ಯಾಂಪ್ ಆಯಿತು. ಇದು ಮೇನ್ ಚಾನಲ್ಲು. ಇದಕ್ಕೇ ಈ PVC ಶೀಟ್ಗಳು ಫಿಟ್ ಆಗುವಂಥದ್ದು. ಈಗ ನೀವು ನೋಡುವಂಥ ಈ ರಿಬ್ ಏನಿದೆಯಲ್ಲ, ಇದು C ಚಾನಲ್ ಅಂತ. ಅಂದರೆ ಈ ಪಟ್ಟಿಗಳೆಲ್ಲ ಕುತ್ಕೊಂಡ ನಂತರ ಸೈಡ್ ಒಂದು ಒಳ್ಳೆ ಫಿನಿಶಿಂಗ್ ಕಾಣಲಿ ಅಂಥೇಳಿ ಇದನ್ನು ಹಾಕ್ತಾರೆ. ಇದು ಮೇನ್ ಶೀಟ್. ಇದೇ ಇರೋದೀಗ. ಇದರಲ್ಲಿ PVC ಶೀಟು, ರೂವರ್ ಶೀಟು, ಹೀಗೆ ಹಲವಾರು ರೀತಿಯ ಶೀಟ್ಗಳು, ಹಲವಾರು ಡಿಸೈನ್ಗಳು ಬಂದಿದ್ದಾವೆ ಈಗ. ಇದು ಅತಿ ಚೀಪ್ ಆ್ಯಂಡ್ ಬೆಸ್ಟ್ ರೀತಿಯ PVC ಶೀಟ್ ಇದೆ. ಇಲ್ಲಿ ನೋಡಿ, 3.5 ಇಂಚಿಗೆ ಒಂದೊಂದು ರಿಬ್ ಇದೆ. ಮಧ್ಯದಲ್ಲಿ ಗೋಲ್ಡನ್ ಚಾನಲಿನ ಕಲರ್ ಇದೆ. ಇದು 3.5-4 ಇಂಚಿನ ರಿಬ್ಬನ್ನು ಹಾಕಿದಾಗ, ಅಂದರೆ ಒಂದು ಪೀಸಿಂದ ಒಂದು ಪೀಸಿಗೆ ರೂಮ್ ಸ್ವಲ್ಪ ವಿಶಾಲವಾಗಿ ಕಾಣ್ತದೆ. ಇದು ನೋಡಿ, ಇದು ಹೇಗೆ ಒಂದಕ್ಕೊಂದು ಸಂಪರ್ಕ ತಗೊಳ್ತದೆ ಅಂತಂದರೆ, ಇಲ್ಲಿ ನೋಡಿ, ನಾನು ಉಗುರಲ್ಲಿಗೆ ತೋರಿಸ್ತೇನೆ ನೋಡಿ. ಒಂದು ರಿಬ್ ಇದೆ ಅಲ್ವಾ, ಅದರ ಒಳಗಡೆ ಸ್ವಲ್ಪ ಖಾಲಿ ಜಾಗ, ಹಾಲೋ ಕ್ಲಿಪ್ ಇದ್ದಂಗೆ ಇದೆ. ಇದರ ಒಳಗಡೆಗೆ ಇನ್ನೊಂದು ಶೀಟಿನ ಈ ಪೀಸು ಒಂದರಲ್ಲೊಂದು ಸೇರಿಕೊಳ್ತದೆ. ಹಾಗೆ ಒಂದರಲ್ಲೊಂದು ಸೇರಿಕೊಂಡಾಗ ಹಾಕಿದ ಸ್ಕ್ರೂ ಕಾಣೋದೇ ಇಲ್ಲ. ನೋಡಿ, ಮಧ್ಯದಲ್ಲಿ ಗಾಳಿ ಓಡಾಡಲಿಕ್ಕೆ ಸ್ಥಳ ಇರೋದ್ರಿಂದ ಹೀಟಿನ ಪ್ರಮಾಣ, ಹಂಚಾಗಲಿ ಶೀಟಾಗಲಿ, ಬಿಸಿಯ ಪ್ರಮಾಣ ಒಳಗಡೆ ಬರೋದನ್ನು ಕೂಡ ಇದು ಸಾಕಷ್ಟು ಮಟ್ಟಿಗೆ ತಡೀತದೆ. ಎಷ್ಟು ಚೆಂದ ಫಿಟ್ ಮಾಡ್ತಾರೆ ನೋಡಿ. ಡ್ರಿಲ್ ಹೊಡೆಯೋದು, ಹೋಲ್ ಮಾಡೋದು ಬೇಡ, ನಟ್ ಬೋಲ್ಟ್ ಹಾಕೋದು ಬೇಡ. ಸ್ಕ್ರೂವನ್ನು ಡೈರೆಕ್ಟಾಗಿಟ್ಟು ಡ್ರಿಲ್ ಮಿಷಿನಲ್ಲಿ ಹೊಡೆದ್ಬಿಟ್ರೆ ಒಂದಕ್ಕೊಂದು ಕೂತ್ಕೊಂಡ್ಬಿಡ್ತದೆ. ಆ ಸ್ಕ್ರೂ ಕೂಡ ಹಾಗೇನೆ ಹೇಳಿದ್ನಲ್ಲ ಮೊದಲೇ, ಪೇಪರ್ನಷ್ಟು ತೆಳ್ಳಗಿರ್ತದೆ ಅಂತೇಳಿ. ತೆಳ್ಳಗಿರ್ತದೆ ಅಂತ ಅನುಮಾನ ಮಾಡೋದು ಬೇಡ, ಗಟ್ಟಿ ಇರ್ತದೆ. ನೋಡಿದ್ರಲ್ಲ, ಸ್ಕ್ರೂ ಹಾಕಿ ಫಿಟ್ ಮಾಡಿದ್ದು ನೋಡಿ. 4 ಲೈಟಿಗೆ 4 ವೈರ್ ಪೈಪ್ ತೊಗೊಳ್ಳಿಕ್ಕೆ ನಾನು ಹೇಗೆ 4 ಮಾಡಿದ್ದೇನೆ ನೋಡಿರಿ. ಬಂದಂಥ ಒಂದು ಕನೆಕ್ಷನನ್ನು 4 ಕನೆಕ್ಷನ್ ಮಾಡಿದೆ. ಎಲ್ಲಿ ನಾನು ಲೈಟ್ ಕೊಡ್ತೇನೋ ಅಲ್ಲಿವರೆಗೂ ಪೈಪ್ ಹೋಗಬೇಕು. ನೋಡಿ, ಫ್ಯಾನಿಗೆ ಮಧ್ಯದಲ್ಲಿದೆ, ಆ ಕಡೆ ಈ ಕಡೆ 4 ಮೂಲೆಗೆ 4 ಲೈಟ್ಗಳು. ಆ ಲೈಟ್ ಎಲ್ಲಿವರೆಗೆ ಹೋಗ್ತದೋ ಅಲ್ಲಿವರೆಗೆ ಯಾಕೆ ಪೈಪ್ ಹಾಕಬೇಕು ಅಂದರೆ, ಕೇವಲ ಕೇಬಲನ್ನು ನಾವು ಯಾರೂ ನೋಡೋದಿಲ್ಲ ಅಂತ ಎಳ್ಕೊಂಡು ಹೋಗ್ಬಿಟ್ರೆ ಆ ಕೇಬಲ್ ಕ್ರಮೇಣ ಹರಿದು ಕಬ್ಬಿಣಕ್ಕೆ ತಾಗ್ಬಿಟ್ರೆ ಶಾಕ್ ಆಗುವ ಸಾಧ್ಯತೆ, ಡೇಂಜರ್ ಅಪಾಯ ಇದೆ. ಹಾಗಾಗಿ ಪೈಪನ್ನು ಮೇಲ್ಗಡೆ ಹಾಕಲೇಬೇಕು. ಕಾಣೋದಿಲ್ಲ ಯಾರಿಗೂ ಬಿಡಿ ಅಂಥೇಳಿ ಬರೀ ಕೇಬಲನ್ನು ಹಾಕಲಿಕ್ಕೆ ಅವಕಾಶ ಕೊಡಬೇಡಿ. ಈಗ ಬಹಳ ನಾಜೂಕಾಗಿ ಇದನ್ನು ಫಿಟ್ ಮಾಡ್ತಾ ಇದ್ದಾರೆ. 10 ಫೀಟ್ ಲೆಂತಲ್ಲಿ, 12 ಫೀಟ್ ಲೆಂತಲ್ಲಿ ಬರ್ತದೆ. ಒಂದು ಲೆಂತಿಗೆ 300 ರೂಪಾಯಿ, 350 ರೂಪಾಯಿ, ಬೇರೆ ಬೇರೆ ಥರದ ರೇಟ್ಗಳಿದ್ದಾವೆ. ಈ ರೂಮಿನ ಸೈಜು 9.5 ಫೀಟು, 10 ಫೀಟು.
9.5 10 ಫೀಟು. ಹಾಗಾಗಿ 10 ಫೀಟಿನ ಲೆಂತನ್ನು ನಾವು ತೊಗೊಂಡ್ವಿ. ಹೆಚ್ಚು ಕಡಿಮೆ 100 ಸ್ಕ್ವೇರ್ ಫೀಟಿನ ಒಂದು ರೂಮ್ ಇದು. ಈ 100 ಸ್ಕ್ವೇರ್ ಫೀಟಿಗೆ 12,000 ರೂಪಾಯಿ ಚಾರ್ಜ್ ಆಯಿತು. ಮಜೂರಿ ಅದನ್ನು ತರೋದು ಫಿಟ್ ಮಾಡೋದು ಎಲ್ಲ ಜವಾಬ್ದಾರಿ ಅವ್ರದ್ದೇ ಆಯಿತು. ಅಂದರೆ 120 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಮಜೂರಿ ಸಮೇತ ಶೀಟ್ ಬಿತ್ತು ನನಗೆ. ನೋಡಿರಿ, ಸ್ಕ್ರೂ ಕಾಣ್ತಾ ಇದೆ. ಇದನ್ನು ಹಾಕಿ ಪ್ರೆಸ್ ಮಾಡಿದಾಗ ಆ ಸ್ಕ್ರೂ ಕಾಣೋದಿಲ್ಲ. ಅಷ್ಟೇ ಅಲ್ಲ, ಯಾವ ಸೈಜ್ ಹಾಕಿದ್ದಾರೆ, ಎಲ್ಲಿ ಜಾಯಿಂಟ್ ಇದೆ ಅನ್ನೋದು ಕೂಡ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಒಂದೇ ಥರದಲ್ಲಿ ಇಡೀ ಶೀಟ್ಗಳು ಕಾಣ್ತದೆ. ನೋಡಿ, ಮ್ಯಾಚ್ ಆಗಿಬಿಡ್ತು. ಕೈ ಇಟ್ಟಿದ್ದಾರಲ್ವಾ, ನೋಡಿ ಮ್ಯಾಚ್ ಆಗಿಬಿಡ್ತು. ಸ್ಕ್ರೂ ಕಾಣಲಿಲ್ಲ. ಆಮೇಲೆ ಅದನ್ನು ಸರಿಸಿ ಒಂದು ಕಡೆ ಅಂತೂ ಕ್ಲಿಪ್ ಒಳಗೆ ಕೂತ್ಕೊಳ್ತದೆ, ಇನ್ನೊಂದು ಕಡೆಗೆ ಮತ್ತು ಸ್ಕ್ರೂ ಹಾಕ್ತಾರೆ. ಅದ್ರ ಮೇಲೆ ಇನ್ನೊಂದು ಕವರ್ ಬರ್ತದೆ, ಹಾಗೆಯೇ ಹಾಕ್ತಾ ಹೋಗ್ತಾರೆ. ಆಮೇಲೆ ಎಲ್ಲಿ ನಮ್ಗೆ ಲೈಟ್ ಕೊಡಬೇಕೋ ಅಲ್ಲಿ ಆ ಲೈಟನ್ನು ಕುತ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಬೇಕೋ, ಹಾಲೋ ಮಾಡೋದು ಅಥವಾ ಸ್ವಲ್ಪ ಕೊರಿತಾರೆ ಅದನ್ನು. ನಾನು ಅದಂತೂ ನೋಡಿರಿ, ಈ ವೈರಿಗೆ ನಾನು ಅಂಟ್ಪಟ್ಟಿ ಸುತ್ತಿಟ್ಟಿದ್ದೀನಿ. ಯಾಕೆಂದರೆ ಶಾಕ್ ಗೀಕ್ ಆಗಬಾರ್ದು ಅಂತ. ಇಂಥ ಜಾಗರೂಕತೆಯನ್ನು, ಜಾಣತನವನ್ನು ಭಾಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ನೋಡಿರಿ, ಈ ಗ್ರೂ ಏನಿದೆಯಲ್ಲ, ಲೈಟ್ ಕುತ್ಕೊಳ್ಳಿಕ್ಕೆ ಬೇಕಾದಂಥದ್ದು. ಒಂದೊಂದು ಲೈಟಿಗೆ ಒಂದೊಂದು ಸ್ವಿಚ್ ಇರೋದ್ರಿಂದ ಎಲ್ಲ ಅಳವಡಿಸಿದ ನಂತರ ಇದು ಫ್ಯಾನಿಗೆ ನೋಡಿರಿ, ಕಬ್ಬಿಣದ ಸ್ಕ್ವೇರ್ ಬಾರನ್ನು ತೊಗೊಂಡಿದ್ದೇನೆ, ಜೊತೆಗೆ ಪೈಪ್ ತೊಗೊಂಡಿದ್ದೇನೆ. ಆ ಪೈಪ್ ಒಳಗಡೆ ಕರೆಂಟ್ ವೈರ್ ಬಂದಿದೆ. ಯಾರಿಗೂ ಕಾಣೋದಿಲ್ಲ ಅಂತ ಆ ಕಬ್ಬಿಣದ ಬಾರ್ ಒಳಗಡೆನೇ ನಾವು ವೈರ್ ತೊಗೊಳ್ಬೋದು. ಆದರೆ ಕ್ರಮೇಣ ವೈರ್ ಏನಾದ್ರು ಸವಕಳಿಯಾಗಿ ಶಾಕ್ ಆಗ್ಬೋದು ಅನ್ನುವಂಥ ಅಪಾಯ ಇರ್ತದೆ ಅಂಥೇಳಿ ಸಪ್ರೇಟಾಗಿ ಪೈಪ್ ತೊಗೊಂಡಿದ್ದೇವೆ. ಈಗ ಹೆಚ್ಚು ಕಡಿಮೆ ಇನ್ಸ್ಟಾಲೇಷನ್ ಆಗ್ತಾ ಬಂತು. ಲೈಟ್ಗಳನ್ನು ಕೂಡ ಫಿಟ್ ಮಾಡಿ ಆಗಿದೆ. ನಾನು ಹೇಳ್ದಂಗೆ ಒಂದೊಂದು ಲೈಟಿಗೆ ಒಂದೊಂದು ಸ್ವಿಚ್ಚು, ಮಧ್ಯದ್ದು ಫ್ಯಾನ್ ಬೇಡ ಅಂತಾದರೆ ಒಂದು ಝೂಮರ್ ಏನಾದ್ರು ಹಾಕಿಟ್ಟರು ಕೂಡ ಚೆಂದ ಕಾಣ್ತದೆ. ಇಲ್ಲಾಂದರೆ ಒಂದು ಫ್ಯಾನು ಹಾಕ್ಬೋದು. ನೋಡಿರಿ, 4 ಮೂಲೆಗೆ 4 ಲೈಟ್ ಆಯಿತು. ಈ ಲೈಟಿನ ವಿಶೇಷತೆ ಅಂದರೆ ಏನು ಅಂತ ನೋಡಿರಿ. ಹೇಗೆ ಗೋಲ್ಡನ್ ಕಲರು ಬೆಳಕಿಗೆ ಮಿಂಚ್ತದೆ ಅಂತ ನೋಡಿರಿ. ಗೋಲ್ಡನ್ ಕಲರು 4 ಇಂಚಿನ ಪೀಸ್ ಹಾಕಿದ್ರೆ ಚಿಕ್ಕ ರೂಮ್ ಕೂಡ ದೊಡ್ಡದಾಗಿ ಕಾಣ್ತದೆ ನಿಮಗೆ. ಅದೇ 1 ಇಂಚಿಗೆ ಹತ್ತಿರ ಬರುವಂಥ ರಿಬ್ಗಳನ್ನು ಹಾಕಿದ್ರೆ ದೊಡ್ಡ ರೂಮ್ ಕೂಡ ಚಿಕ್ಕದಾಗಿ ಕಾಣ್ತದೆ. ನೋಡಿರಿ, ಇದು RGB ರೆಡ್, ಗ್ರೀನ್, ಬ್ಲೂ 3 ಲೈಟು ಇದರಲ್ಲಿ ಹೊರ ಆವರಣದಲ್ಲಿದೆ. ಒಳ ಆವರಣದಲ್ಲಿ 4 ಇಂಚಿನ ಸ್ಕ್ವೇರಲ್ಲಿ 6 ವ್ಯಾಟಿನ ಲೈಟ್ ಇದೆ. ಈಗ 6, 3, 9. ಏನಿದು 6, 3, 9 ಅಂತ ಇಲ್ಲಿ ನಿಮಗೆ ನೀಟಾಗಿ ಹೇಳ್ತೇನೆ. ನೋಡಿರಿ, ಹೊರ ಆವರಣದಲ್ಲಿ RGB ರೆಡ್, ಗ್ರೀನ್, ಬ್ಲೂ 3 ಲೈಟು ಆನ್ ಆಯಿತು. ಇದು ಈಗ 3 ವ್ಯಾಟ್ ಕನ್ಸಂಪ್ಷನ್ ತೊಗೊಳ್ತದೆ. ನೋಡಲಿಕ್ಕೆ 3 ಕಲರ್ ಆದರೂ ಕೂಡ ಕೆಳಗಡೆ ನೋಡಿದ್ರೆ ರೆಡ್, ಗ್ರೀನ್, ಬ್ಲೂ ಸರಿ ಪ್ರಮಾಣದಲ್ಲಿ ಸೇರಿದ್ರೆ ನಿಮಗೆ ವೈಟ್ ಆಗಿ ಬರ್ತದೆ. ಇದು ಕ್ಲಿಯರ್ ವೈಟು 6 ವ್ಯಾಟು. ಅಂದರೆ ಕಲರ್ ಲೈಟ್ 3 ವ್ಯಾಟು, ವೈಟು 6 ವ್ಯಾಟು. ಈಗ ನೋಡಿ, 2 ಆನ್ ಆಗಿದೆ. 6, 3, 9 ವ್ಯಾಟು. 9 ವ್ಯಾಟಿನ 4 ಲೈಟ್ಗಳನ್ನು 4 ಮೂಲೆಗೆ ಹಾಕಿದ್ದೇನೆ. ಟೋಟಲ್ 36 ವ್ಯಾಟ್ ಆಯಿತು. ಆದರೆ 36 ವ್ಯಾಟೇ ನೀವು ಬಳಸ್ಕೊಳ್ಬೇಕು ಅಂತ ಇಲ್ಲ. ಎಷ್ಟು ಜನ ಇದ್ದಾರೆ, ಎಲ್ಲಿ ಪೇಪರ್ ಓದ್ತಾ ಇದ್ದಾರೆ? ಪೇಪರ್ ಓದೋ ಕಾಲ ಅಂತೂ ಇಲ್ಲ ಬಿಡಿ, ಈಗ ಮೊಬೈಲ್ ನೋಡುವಂಥ ಕಾಲ. ನಾನು ಹೇಳಿದೆ, ನಾನು ಸ್ವಲ್ಪ ಹಳೆ ಜನ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಲೈಟ್ಗಳನ್ನು ಮಾತ್ರ ಬಳಸ್ಕೊಳ್ಬೋದು. ಕಲರ್ ಬೇಕಂದ್ರೆ ಒಂದೇ ಒಂದು ಕಲರ್ ಇಟ್ಕೊಂಡ್ರೆ ಬರೀ 3 ವ್ಯಾಟಲ್ಲಿ ಕೆಲಸ ಆಗ್ತದೆ. ಯಾಕಂದರೆ ಕರೆಂಟ್ ಬಿಲ್ಲನ್ನು ಉಳಿತಾಯ ಕೂಡ ಈಗಿನ ಲೈಟಿಂಗಲ್ಲಿ ಭಾಳ ಇಂಪಾರ್ಟೆಂಟ್. ನೋಡಿರಿ, ಆ ಕಡೆ 2 ಲೈಟು, ಈ ಕಡೆ 2 ಲೈಟು. ಅದನ್ನು ಬಿಟ್ಟು ಫ್ಯಾನ್ ಇದೆ. ಅದನ್ನು ಬಿಟ್ಟು ಇನ್ನೆರಡು ಹೋಲ್ಡ್ರನ್ನು ಕೂಡ ನಾನು ಸೈಡಿಗೆ ಇಟ್ಟಿದ್ದೇನೆ. ಒಂದು ವೇಳೆ 4 ಫೀಟಿನ ಟ್ಯೂಬ್ ಲೈಟ್ ಹಾಕಬೇಕು ಅಂತ ಆದರೆ ಅದನ್ನು ಕೂಡ ಹಾಕ್ಬೋದು. ಇದು ಹಂಚಿನ ಮನೆಗಳಿಗೆ ಒಳಬದಿಯಿಂದ ಮಾಡಲೇಬೇಕಾದಂಥ ಒಂದು ವ್ಯವಸ್ಥೆ. ಹಾಗಾಗಿ ವಿಡಿಯೋಗೆ ಸ್ವಾಗತ, ನಮಸ್ಕಾರ.